4 ವರ್ಷಗಳಿಂದ ನಾನು ಬಂದು 2 ವರ್ಷ ಆಯಿತು. ಸುಮಾರು 856 ಬಸ್ಸು 2 ವರ್ಷದಲ್ಲಿ ಹೊಸ ಬಸ್ಸುಗಳನ್ನು ಕೊಟ್ಟಿದ್ವಿ. ಈ ಭಾಗದಲ್ಲಿ ಪ್ರೈವೇಟ್ ಬಸ್ಸಸ್ಸು ಲಾಂಗ್ ರೂಟಿಗೆ ಬೆಂಗಳೂರಿಗೆ ಹೋಗುವಂಥ ಬಸ್ಸಸ್ಸು ಪ್ರೈವೇಟ್ನವ್ರು ಬೇಕಾಷ್ಟಿದೆ. ನಮ್ಮ ವಾಯವ್ಯ ಕರ್ನಾಟಕದಿಲ್ಲ. ಅದಕ್ಕೋಸ್ಕರ 30 ಬಸ್ಗೆ ಟೆಂಡರ್ ಕರೆದಿದ್ದಾರೆ. ಆಮೇಲೆ ನಮ್ಮ ಶಾಸಕರು ಭೀಮಣ್ಣವ್ರು ಇರ್ಬೋದು, ನಮ್ಮ ಸತೀಶ್ ಅವರು ಇರ್ಬೋದು, ನಮ್ಮ ಸಚಿವರು ಇರ್ಬೋದು, ಮತ್ತು ನಮ್ಮ ಇನ್ನಿತರ ಎಲ್ಲ ನಮ್ಮ ಮುಖಂಡರು 50+ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಸಲ ಹೆಚ್ಚು ಬಸ್ಸು ನಮಗೆ ಬೇಕು ವಾಯವ್ಯ ಕರ್ನಾಟಕಕ್ಕೆ ಅಂತ ಹೇಳಿದರು. ಮೊನ್ನೆ ಬಡ್ಜೆಟಲ್ಲಿ ಮುಖ್ಯಮಂತ್ರಿಗಳು 2000 ಹೊಸ ಬಸ್ಗೆ ಬಡ್ಜೆಟಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಕಂತು ನಿನ್ನೆ ಹಣ ಬಿಡುಗಡೆ ಆಯಿತು. 300 ಬಸ್ಸು ಮೊದಲನೇ ಕಂತು ಪೂರ್ತಿ ವಾಯವ್ಯ ಕರ್ನಾಟಕಕ್ಕೆ ಕೊಡೋಕ್ಕೆ ನಮ್ಮ ಸೆಕ್ರೆಟರಿಯವ್ರಿಗೆ ಹೇಳಿದ್ದೀನಿ. ಅದಾದಮೇಲೆ ಮತ್ತೆ ಇನ್ನೊಂದು 400 ಬಸ್ಸು ಒಟ್ಟಿನಲ್ಲಿ ಈ ವರ್ಷದೊಳಗೆ ಈ 300 ಬಸ್ಸು 4-5 ತಿಂಗಳಲ್ಲಿ ಬಂದುಬಿಡುತ್ತೆ. ಇನ್ನೂ ಒಂದು 700 ಬಸ್ಸು, ಒಟ್ಟು 700 ಬಸ್ಸು ಅಂದರೆ 6 ಜಿಲ್ಲೆ ಇದೆ. 6 ಜಿಲ್ಲೆಗೆ 100 ಒಂದು 100 ಎಕ್ಸ್ಟ್ರಾ, ಒಟ್ಟು 700 ಬಸ್ಸು ಒಟ್ಟಿನಲ್ಲಿ ಒಂದು 7-8 ತಿಂಗಳಲ್ಲಿ ಬರುತ್ತೆ. ಸರ್, ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಳೆಯ ಡಕೋಟಾ ಬಸ್ಸುಗಳೇ ಜಾಸ್ತಿ ಇದ್ದಾವೆ, ಎಲ್ಲರಲ್ಲಿ ಕೆಟ್ಟು ನಿಲ್ತಾ ಇದ್ದಾವೆ. ಬಟ್ ಅವನ್ನ ರಿಪ್ಲೇಸ್ ಮಾಡುವಂಥದ್ದಿಲ್ಲ, ಅದನ್ನು ರಿಪೇರಿ ಮಾಡಿ ಕೊಡುವಂಥ ಕೆಲಸಗಳಾಗ್ತಾ ಇದ್ದಾವೆ. ಕಾರಣ ಏನು ಅಂದರೆ 2019ರಿಂದ 23ವರೆಗೂ 4 ವರ್ಷದಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಎಷ್ಟು? ಒಂದು ಬಸ್ಸು ತೊಗೊಂಡಿರಲಿಲ್ಲ. ಆಮೇಲೆ 14,000 ಜನ ರಿಟೈರ್ಮೆಂಟ್ ಆಗಿದ್ದರು ನೌಕರರು, 4 ಕಾರ್ಪೊರೇಷನ್ ಸೇರಿ. 2016ರಲ್ಲಿ ಲಾಸ್ಟ್ ರಿಕ್ರೂಟ್ಮೆಂಟ್, ನಾನು ಆಗಲೇ ಮಂತ್ರಿ ಆಗಿದ್ದೆ, ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. ಈಗ ಬಸ್ಸುಗಳು ಒಟ್ಟು 5,900 ಬಸ್ಸುಗಳು ಟೋಟಲ್ಲಾಗಿ ತೊಗೊಂಡಿದ್ದೀವಿ. ಆಮೇಲೆ 9,000 ಜನ ರಿಕ್ರೂಟ್ಮೆಂಟು ಪ್ರಕ್ರಿಯೆ ಆಗಿದೆ. ಅದರಲ್ಲಿ ಅರ್ಧ ಆಗಿದೆ, ಇನ್ನು ಅರ್ಧ ಒಂದು 2-3 ತಿಂಗಳಲ್ಲಿ ಮುಗಿದೋಗುತ್ತೆ. ಎಲ್ಲ ಡ್ರೈವಿಂಗ್ ಟೆಸ್ಟು ಎಲ್ಲ ಮುಗಿದಿದೆ. ಮತ್ತು 1,000 ಜನಕ್ಕೆ ಮೇಲೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೂಡ ಕೊಟ್ಟಿದ್ದೀವಿ. ಈಗೇನು ಬರ್ತಾರೆ ಬ್ರ್ಯಾಂಡ್ ನ್ಯೂ ಹೊಸ ಬಸ್ಸಸ್ಸೇ ನಾವು ಕೊಡ್ತೀವಿ. ಇದೆಲ್ಲ ರಿಪ್ಲೇಸ್ಮೆಂಟು ಕೂಡ ಮಾಡ್ತೀವಿ. ಸರ್, ಈಗ ಜಿಲ್ಲಾ ಕೇಂದ್ರ ಕಾರವಾರದಿಂದ 7 ಗಂಟೆಗೆ ಎಲ್ಲ ಬಸ್ ಕ್ಲೋಸ್ ಆಗ್ತದೆ. ಎಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಯಾವುದೇ ರೀತಿ ಬಸ್ ವ್ಯವಸ್ಥೆ ಇಲ್ಲ ಸರ್. ಮೇನ್ ಜಿಲ್ಲಾ ಕೇಂದ್ರ ಕಾರವಾರದಿಂದನೇ ಬೇರೆ ತಾಲೂಕಿಗೆ ಹೋಗ್ಲಿಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ಅಂತ ಒಂದು ಆಲ್ರೆಡಿ ಬೆಂಗಳೂರು ರಾಜಹಂಸ ಬಸ್ಸನ್ನು ಬಂದ್ ಮಾಡಿದ್ದಾರೆ ಸರ್. ರಾಜಹಂಸ ನಾನು ಹೇಳಿದಲ್ಲ, 4 ವರ್ಷಗಳ ಕಾಲ 19ರಿಂದ 23ವರೆಗೂ ಒಂದು ಬಸ್ಸು ತಗೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಲ್ವಾ? ಈ ನಾನು ಬಂದಮೇಲೆ 5,900 ಬಸ್ ತೊಗೊಂಡಿದ್ದು, 10,000 ಜನ ರಿಕ್ರೂಟ್ಮೆಂಟ್. ಈಗ ಮತ್ತೆ ಈ ವರ್ಷ 2,000 ತಗೊಳ್ತೀವಿ. ಆಮೇಲೆ ರಾಜಹಂಸ ಮತ್ತು ತಾಲೂಕು ಕೇಂದ್ರಗಳಿಗೆ ಹೋಗೋದಕ್ಕೆ ಎಲ್ಲ ಪುನಃ ಪ್ರಾರಂಭ ಆಗೋದಕ್ಕೆ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ತೊಂದರೆ ಆಗಿದ ರೀತಿ ಮಾಡೋದಕ್ಕೆ ಎಲ್ಲ MD ಅವ್ರಿಗೆ ಹೇಳಿದ್ದೀನಿ. ಏನಾಗಿದೆ ಕಾರವಾರದಿಂದ ಒಂದು 20ಕ್ಕೂ ಹೆಚ್ಚು ಪ್ರೈವೇಟ್ ಬಸ್ ಓಡಾಡ್ತಾ ಇದೆ. ಆದರೆ ಬರೀ ನಿಮ್ಮ ಕಾರವಾರ ಒಂದೇ ಹೇಳೋಕೆ ಹೋಗಬೇಡಿ. ಈ ಉತ್ತರ ಕರ್ನಾಟಕ, ಅದು ಹೈದರಾಬಾದ್ ಇರ್ಬೋದು ಅಥವಾ ಕಲ್ಯಾಣ ಕರ್ನಾಟಕ ಇರ್ಬೋದು, ಇಲ್ಲಿ 4 ವರ್ಷ ಬಸ್ಸುಗಳು ತೊಗೊಳ್ದೇ ಇದ್ದಿದ್ದರಿಂದ ಪ್ರೈವೇಟವ್ರು ಒಂದೊಂದು ನಗರದಿಂದ 20 ಬಸ್ ಹೋಗ್ತಾರೆ. ಪ್ರೈವೇಟು ಎಷ್ಟು 20 ಬಸ್ ಹೋಗ್ತಾರೆ. ನಮ್ಮ ತೊಗೊಂಡಿರಲಿಲ್ಲ, ಓಟ್ಲು ಈಗೆಲ್ಲ ತೊಗೊಳ್ತಾ ಇದ್ದಾರೆ. ಈಗ ಕಲ್ಯಾಣ ಕರ್ನಾಟಕ 70 ಬಸ್ ತೊಗೊಳ್ತಾ ಇದ್ದಾರೆ. ಆಮೇಲೆ ನಮ್ಮ KSRTC 100 ಬಸ್ ತೊಗೊಳ್ತಾ ಇದ್ದಾರೆ. ಯಾವುದು ಲಕ್ಸುರಿ ಬಸ್ಸಸ್ಸು ಅಂದರೆ ಬೆಂಗಳೂರು ಲಾಂಗ್ ರೋಡ್ ಬಸ್ಸಸ್ಸು, ಇವರು 30 ತೊಗೊಳ್ತಾ ಇದ್ದಾರೆ. ಈಗ ನಾನೀಗ ಅವರಿಗೆ 300 ಬಸ್ಸಿಗೆ ದುಡ್ಡು ಕೊಡ್ತಾ ಇದ್ದೀನಲ್ಲ, ಅದರಲ್ಲಿ ಬೇಕಾದ್ರೆ ಇನ್ನೂ ಒಂದಷ್ಟು ಅವರು ಎಲಿವೇಟ್ ಮಾಡಿ ತೊಗೋಬೋದು. 5ನೇ ತಾರೀಕು ಈಗ ಅದೇನಾಗಿತ್ತು, ಹಿಂದಿನ ಸರ್ಕಾರದಲ್ಲಿ ನಮಗೆ 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು. ಎಷ್ಟು ಹೇಳಿ? 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು. ಅದರಲ್ಲಿ ಮಧ್ಯದಲ್ಲಿ ಮೊನ್ನೆ ಚೀಫ್ ಮಿನಿಸ್ಟ್ರು 2,000 ಕೋಟಿ ನಮಗೆ ಸಾಲ ತಗೊಳ್ಳೋದಕ್ಕೆ ಅನುಮತಿ ಕೊಟ್ಟರು. ಆ ಸಾಲನ ಸರ್ಕಾರನೇ ತೀರಿಸುತ್ತೆ. ಸರ್, ಈಗ ಯತ್ನಾಳ್ ಅವರನ್ನ ನಾವು ಪಕ್ಷಕ್ಕೆ ಕರ್ಕೊಬರ್ತೀವಿ ಅನ್ನೋ ಒಂದು ಮಾತನ್ನು ಹುಲ್ಲಿಲ್ಲಿ ಹೇಳಿರೋದು ಸರ್. ಏನು ಕಾಂಗ್ರೆಸ್ಸಿಗೆ ನೀವು ಕರ್ಸ್ಕೊಳ್ತೀರಾ ಯತ್ನಾಳ್ ಅವರನ್ನ? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರು ಸ್ನೇಹಿತರು, ಅವ್ರು ಮಾತಾಡಿದಿರೋದು ನನಗೆ ಗೊತ್ತಿಲ್ಲ. ಹಾಕ್ತೀವಿ ರಿಕ್ರೂಟ್ಮೆಂಟೇ ಮಾಡಿಲ್ಲ. ಈ ಮಧ್ಯರಿಗೆ ಈಗ ಪ್ರತಿ ವರ್ಷ ಎಲ್ಲ ಇಲಾಖೆಯಲ್ಲೂ ಒಂದು 10% ಜನ ರಿಟೈರ್ಡ್ ಆಗ್ತಾರಾ? ಅಲ್ಲ, ಒಂದು ನಿಮಿಷ, 10% ರಿಟೈರ್ಡ್ ಆಗ್ತಾರೆ ಪ್ರತಿ ವರ್ಷ ಎಲ್ಲ ಇಲಾಖೆಯಲ್ಲಿ. ಅದು ಟೀಚರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಡ್ರೈವರ್ಸ್ ಇರ್ಬೋದು, ಕಂಡಕ್ಟರ್ಸ್ ಇರ್ಬೋದು. ಅಷ್ಟು ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇರಬೇಕಲ್ಲ.
ರಿಕ್ರೂಟ್ಮೆಂಟ್ ಮಾಡದೆ ಏನೋ ವರ್ಷಗಟ್ಟಲೆ ಮಾಡದೇ ಇದ್ರೆ ಏನಾಗುತ್ತೆ, ಈ ಸಮಸ್ಯೆ ತಲೆದೋರುತ್ತೆ. ಅದೇ ರೀತಿ ಆರ್ ಟಿ ಒನಲ್ಲಿ ಹಿಂದೆ ನಾನು ಲಾಸ್ಟ್ ಮಿನಿಸ್ಟರ್ ಆಗಿದ್ದಾಗ ಆರ್ ಟಿ ಒಗಳು ರಿಕ್ರೂಟ್ಮೆಂಟ್ ಮಾಡಿದ್ದು, ಇನ್ಸ್ಪೆಕ್ಟರ್ಸ್ ರಿಕ್ರೂಟ್ಮೆಂಟ್ ಮಾಡಿದ್ದು. ಈಗ ಮತ್ತೆ ನಾನು ಬಂದ ಮೇಲೆ ಮತ್ತೆ ಒಂದು 90 ಜನ ಇನ್ಸ್ಪೆಕ್ಟರ್ಸ್ ರಿಕ್ರೂಟ್ಮೆಂಟ್ ಆಯಿತು. ಮಲ್ಲಿಕಾರ್ಜುನ್ ಯಾವುದು ಜಿಲ್ಲಾ ಅಧ್ಯಕ್ಷರುಗಳ ಸಭೆಯನ್ನು ಮಾಡಿದ್ರು ಹೊಸದಾಗಿ ಏನಾದರೂ ಇಲ್ಲ. ಈಗ ಜನರಲ್ಲಾಗಿ ಯಾವುದನ್ನ ಜಿಲ್ಲೆಗೆ ಹೋದಾಗ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಡೋದು ಸಂಪ್ರದಾಯ. ಇವತ್ತು ಮೀಟಿಂಗ್ ಇದೆಯಂತೆ, ಆ ಮೀಟಿಂಗ್ಗೆ ಹೋಗ್ಬಿಡ್ತೀವಿ, ಎಲ್ಲರನ್ನೂ ಮೀಟ್ ಮಾಡ್ದಂಗೆ ಆಗುತ್ತೆ. ಸರ್, ಈಗ ಸಿ ಎಂ ಬದಲಾವಣೆ ಅನ್ನೋಂಥದ್ದು ಭಾಳಷ್ಟು ಚರ್ಚೆಗಳಿಗೆ ಅದೆಲ್ಲ ನಾನು ಮಾತಾಡಲ್ಲ, ಅದೆಲ್ಲ ಮಾತಾಡಬಾರ್ದು. ಅವ್ರನ್ನೇ ಕೇಳಿ, ನೀವು ಅವ್ರನ್ನೇ ಕೇಳಬೇಕು. ಅವರಿನ್ನೂ ಬಿ ಜೆ ಪಿ ಸಕ್ರಿಯ ಸದಸ್ಯರವರು. 4 ವರ್ಷಗಳಿಂದ ನಾನು ಬಂದು 2 ವರ್ಷ ಆಯಿತು. ಸುಮಾರು 856 ಬಸ್ಸು ಈ 2 ವರ್ಷದಲ್ಲಿ ಹೊಸ ಬಸ್ಸುಗಳನ್ನು ಕೊಟ್ಟಿದ್ವಿ. ಈ ಭಾಗದಲ್ಲಿ ಪ್ರೈವೇಟ್ ಬಸ್ಸಸ್ಸು ಲಾಂಗ್ ರೂಟಿಗೆ ಬ್ಯಾಂಗ್ಳೂರಿಗೆ ಹೋಗುವಂಥ ಬಸ್ಸಸ್ಸು ಪ್ರೈವೇಟ್ನವ್ರು ಬೇಕಾಷ್ಟಿದೆ. ನಮ್ಮ ವಾಯು ಕರ್ನಾಟಕದ್ದಿಲ್ಲ. ಅದಕ್ಕೋಸ್ಕರ 30 ಬಸ್ಗೆ ಟೆಂಡರ್ ಕರೆದಿದ್ದಾರೆ. ಆಮೇಲೆ ನಮ್ಮ ಶಾಸಕರು ಭೀಮಣ್ಣವ್ರು ಇರ್ಬೋದು, ನಮ್ಮ ಸತೀಶ್ ಅವರು ಇರ್ಬೋದು, ನಮ್ಮ ಸಚಿವರು ಇರ್ಬೋದು, ಮತ್ತು ನಮ್ಮ ಇನ್ನಿತರ ಎಲ್ಲ ನಮ್ಮ ಮುಖಂಡರು 50+ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಈ ಸಲ ಹೆಚ್ಚು ಬಸ್ಸು ನಮಗೆ ಬೇಕು ವಾಯು ಕರ್ನಾಟಕಕ್ಕೆ ಅಂತ ಹೇಳಿದರು. ಮೊನ್ನೆ ಬಡ್ಜೆಟಲ್ಲಿ ಮುಖ್ಯಮಂತ್ರಿಗಳು 2000 ಹೊಸ ಬಸ್ಗೆ ಬಡ್ಜೆಟಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಕಂತು ನಿನ್ನೆ ಹಣ ಬಿಡುಗಡೆ ಆಯಿತು. 300 ಬಸ್ಸು ಮೊದಲನೇ ಕಂತು ಪೂರ್ತಿ ವಾಯು ಕರ್ನಾಟಕಕ್ಕೆ ಕೊಡೋಕ್ಕೆ ನಮ್ಮ ಸೆಕ್ರೆಟರಿಯವ್ರಿಗೆ ಹೇಳಿದ್ದೀನಿ. ಅದಾದಮೇಲೆ ಮತ್ತೆ ಇನ್ನೊಂದು 400 ಬಸ್ಸು ಒಟ್ಟಿನಲ್ಲಿ ಈ ವರ್ಷದೊಳಗೆ ಇದು ಈ 300 ಬಸ್ಸು 4-5 ತಿಂಗಳಲ್ಲಿ ಬಂದುಬಿಡುತ್ತೆ. ಇನ್ನೂ ಒಂದು 700 ಬಸ್ಸು, ಒಟ್ಟು 700 ಬಸ್ಸು ಅಂದರೆ 6 ಜಿಲ್ಲೆ ಇದೆ. 6 ಜಿಲ್ಲೆಗೆ 100 ಒಂದು 100 ಎಕ್ಸ್ಟ್ರಾ, ಒಟ್ಟು 700 ಬಸ್ಸು ಒಟ್ಟಿನಲ್ಲಿ ಒಂದು 7-8 ತಿಂಗಳಲ್ಲಿ ಬರುತ್ತೆ. ಸರ್, ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಳೆಯ ಡಕೋಟಾ ಬಸ್ಸುಗಳೇ ಜಾಸ್ತಿ ಇದ್ದಾವೆ, ಎಲ್ಲರಲ್ಲಿ ಕೆಟ್ಟು ನಿಲ್ತಾ ಇದ್ದಾವೆ. ಬಟ್ ಅವನ್ನ ರಿಪ್ಲೇಸ್ ಮಾಡುವಂಥದ್ದಿಲ್ಲ, ಅದನ್ನು ರಿಪೇರಿ ಮಾಡಿ ಕೊಡುವಂಥ ಕೆಲಸಗಳಾಗ್ತಾ ಇದ್ದಾವೆ. ಕಾರಣ ಏನು ಅಂದರೆ 2019ರಿಂದ 23ವರೆಗೂ 4 ವರ್ಷದಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಎಷ್ಟು? ಒಂದು ಬಸ್ಸು ತೊಗೊಂಡಿರಲಿಲ್ಲ. ಆಮೇಲೆ 14,000 ಜನ ರಿಟೈರ್ಮೆಂಟ್ ಆಗಿದ್ದರು ನೌಕರರು, 4 ಕಾರ್ಪೊರೇಷನ್ ಸೇರಿ. 2016ರಲ್ಲಿ ಲಾಸ್ಟ್ ರಿಕ್ರೂಟ್ಮೆಂಟ್, ನಾನು ಆಗಲೇ ಮಂತ್ರಿ ಆಗಿದ್ದೆ, ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. ಈಗ ಬಸ್ಸುಗಳು ಒಟ್ಟು 5,900 ಬಸ್ಸುಗಳು ಟೋಟಲ್ಲಾಗಿ ತೊಗೊಂಡಿದ್ದೀವಿ. ಆಮೇಲೆ 9,000 ಜನ ರಿಕ್ರೂಟ್ಮೆಂಟು ಪ್ರಕ್ರಿಯೆ ಆಗಿದೆ. ಅದರಲ್ಲಿ ಅರ್ಧ ಆಗಿದೆ, ಇನ್ನು ಅರ್ಧ ಒಂದು 2-3 ತಿಂಗಳಲ್ಲಿ ಮುಗಿದೋಗುತ್ತೆ. ಎಲ್ಲ ಡ್ರೈವಿಂಗ್ ಟೆಸ್ಟು ಎಲ್ಲ ಮುಗಿದಿದೆ. ಮತ್ತು 1,000 ಜನಕ್ಕೆ ಮೇಲೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೂಡ ಕೊಟ್ಟಿದ್ದೀವಿ. ಈಗೇನು ಬರ್ತಾರೆ ಬ್ರ್ಯಾಂಡ್ ನ್ಯೂ ಹೊಸ ಬಸ್ಸಸ್ಸೇ ನಾವು ಕೊಡ್ತೀವಿ. ಇದೆಲ್ಲ ರಿಪ್ಲೇಸ್ಮೆಂಟು ಕೂಡ ಮಾಡ್ತೀವಿ. ಸರ್, ಈಗ ಜಿಲ್ಲಾ ಕೇಂದ್ರ ಕಾರವಾರದಿಂದ 7 ಗಂಟೆಗೆ ಎಲ್ಲ ಬಸ್ ಕ್ಲೋಸ್ ಆಗ್ತದೆ. ಎಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಯಾವುದೇ ರೀತಿ ಬಸ್ ವ್ಯವಸ್ಥೆ ಇಲ್ಲ ಸರ್. ಮೇನ್ ಜಿಲ್ಲಾ ಕೇಂದ್ರ ಕಾರವಾರದಿಂದನೇ ಬೇರೆ ತಾಲೂಕಿಗೆ ಹೋಗ್ಲಿಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ಅಂತ ಒಂದು ಆಲ್ರೆಡಿ ಬೆಂಗಳೂರು ರಾಜಹಂಸ ಬಸ್ಸನ್ನು ಬಂದ್ ಮಾಡಿದ್ದಾರೆ ಸರ್. ರಾಜಹಂಸ ನಾನು ಹೇಳಿದಲ್ಲ, 4 ವರ್ಷಗಳ ಕಾಲ 19ರಿಂದ 23ವರೆಗೂ ಒಂದು ಬಸ್ಸು ತಗೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಲ್ವಾ? ಈ ನಾನು ಬಂದಮೇಲೆ 5,900 ಬಸ್ ತೊಗೊಂಡಿದ್ದು, 10,000 ಜನ ರಿಕ್ರೂಟ್ಮೆಂಟ್. ಈಗ ಮತ್ತೆ ಈ ವರ್ಷ 2,000 ತಗೊಳ್ತೀವಿ. ಆಮೇಲೆ ರಾಜಹಂಸ ಮತ್ತು ತಾಲೂಕು ಕೇಂದ್ರಗಳಿಗೆ ಹೋಗೋದಕ್ಕೆ ಎಲ್ಲ ಪುನಃ ಪ್ರಾರಂಭ ಆಗೋದಕ್ಕೆ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ತೊಂದರೆ ಆಗಿದ ರೀತಿ ಮಾಡೋದಕ್ಕೆ ಎಲ್ಲ MD ಅವ್ರಿಗೆ ಹೇಳಿದ್ದೀನಿ. ಏನಾಗಿದೆ ಕಾರವಾರದಿಂದ ಒಂದು 20ಕ್ಕೂ ಹೆಚ್ಚು ಪ್ರೈವೇಟ್ ಬಸ್ ಓಡಾಡ್ತಾ ಇದೆ. ಆದರೆ ಬರೀ ನಿಮ್ಮ ಕಾರವಾರ ಒಂದೇ ಹೇಳೋಕೆ ಹೋಗಬೇಡಿ. ಈ ಉತ್ತರ ಕರ್ನಾಟಕ, ಅದು ಹೈದರಾಬಾದ್ ಇರ್ಬೋದು ಅಥವಾ ಕಲ್ಯಾಣ ಕರ್ನಾಟಕ ಇರ್ಬೋದು, ಇಲ್ಲಿ 4 ವರ್ಷ ಬಸ್ಸುಗಳು ತೊಗೊಳ್ದೇ ಇದ್ದಿದ್ದರಿಂದ ಪ್ರೈವೇಟವ್ರು ಒಂದೊಂದು ನಗರದಿಂದ 20 ಬಸ್ ಹೋಗ್ತಾರೆ. ಪ್ರೈವೇಟು ಎಷ್ಟು 20 ಬಸ್ ಹೋಗ್ತಾರೆ. ನಮ್ಮ ತೊಗೊಂಡಿರಲಿಲ್ಲ ಹೋಟ್ಲು, ಈಗೆಲ್ಲ ತೊಗೊಳ್ತಾ ಇದ್ದಾರೆ. ಈಗ ಕಲ್ಯಾಣ ಕರ್ನಾಟಕ 70 ಬಸ್ ತೊಗೊಳ್ತಾ ಇದ್ದಾರೆ. ಆಮೇಲೆ ನಮ್ಮ KSRTC 100 ಬಸ್ ತೊಗೊಳ್ತಾ ಇದ್ದಾರೆ. ಯಾವುದು ಲಕ್ಸುರಿ ಬಸ್ಸಸ್ಸು ಅಂದರೆ ಬೆಂಗಳೂರು ಲಾಂಗ್ ರೋಡ್ ಬಸ್ಸಸ್ಸು, ಇವರು 30 ತೊಗೊಳ್ತಾ ಇದ್ದಾರೆ. ಈಗ ನಾನೀಗ ಅವ್ರಿಗೆ 300 ಬಸ್ಸಿಗೆ ದುಡ್ಡು ಕೊಡ್ತಾ ಇದ್ದೀನಲ್ಲ, ಅದರಲ್ಲಿ ಬೇಕಾದ್ರೆ ಇನ್ನೂ ಒಂದಷ್ಟು ಅವರು ಎಲಿವೇಟ್ ಮಾಡಿ ತೊಗೋಬೋದು. 5ನೇ ತಾರೀಕು ಈಗ
ಅದೇನಾಗಿತ್ತು ಹಿಂದಿನ ಸರ್ಕಾರದಲ್ಲಿ ನಮಗೆ 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು. ಎಷ್ಟು ಹೇಳಿ 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು. ಅದರಲ್ಲಿ ಮಧ್ಯದಲ್ಲಿ ಮೊನ್ನೆ ಚೀಫ್ ಮಿನಿಸ್ಟ್ರು 2,000 ಕೋಟಿ ನಮಗೆ ಸಾಲ ತಗೊಳ್ಳೋದಕ್ಕೆ ಅನುಮತಿ ಕೊಟ್ಟರು. ಆ ಸಾಲನ ಸರ್ಕಾರನೇ ತೀರಿಸುತ್ತೆ. ಸರ್ ಈಗ ರಾಜು ಕಾಗೆ ಅವರು ಮಾತಾಡಿದ್ರು ಯತ್ನಾಳ್ ಅವರನ್ನ ನಾವು ಪಕ್ಷಕ್ಕೆ ಕರ್ಕೊಬರ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಹುಬ್ಳಿಲಿ ಹೇಳಿರೋದು. ಸರ್ ಏನು ಕಾಂಗ್ರೆಸ್ಸಿಗೆ ನೀವು ಕರ್ಸ್ಕೊಳ್ತೀರಾ ಯತ್ನಾಳ್ ಅವರನ್ನ? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರು ಸ್ನೇಹಿತರು, ಅವ್ರು ಮಾತಾಡಿದಿರೋದು ನನಗೆ ಗೊತ್ತಿಲ್ಲ. ಹಾಕ್ತೀವಿ ರಿಕ್ರೂಟ್ಮೆಂಟೇ ಮಾಡಿಲ್ಲ. ಈ ಮಧ್ಯರಿಗೆ ಈಗ ಪ್ರತಿ ವರ್ಷ ಎಲ್ಲ ಇಲಾಖೆಯಲ್ಲೂ ಒಂದು 10% ಜನ ರಿಟೈರ್ಡ್ ಆಗ್ತಾರಾ? ಅಲ್ಲ, ಒಂದು ನಿಮಿಷ, 10% ರಿಟೈರ್ಡ್ ಆಗ್ತಾರೆ ಪ್ರತಿ ವರ್ಷ ಎಲ್ಲ ಇಲಾಖೆಯಲ್ಲಿ. ಅದು ಟೀಚರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಡ್ರೈವರ್ಸ್ ಇರ್ಬೋದು, ಕಂಡಕ್ಟರ್ಸ್ ಇರ್ಬೋದು. ಅಷ್ಟು ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇರಬೇಕಲ್ಲ. ರಿಕ್ರೂಟ್ಮೆಂಟ್ ಮಾಡದೆ ವರ್ಷಗಟ್ಟಲೆ ಮಾಡದೇ ಇದ್ರೆ ಏನಾಗುತ್ತೆ? ಈ ಸಮಸ್ಯೆ ತಲೆದೋರುತ್ತೆ. ಅದೇ ರೀತಿ RTOನಲ್ಲಿ ಹಿಂದೆ ನಾನು ಲಾಸ್ಟ್ ಮಿನಿಸ್ಟರ್ ಆಗಿದ್ದಾಗ RTO ರಿಕ್ರೂಟ್ಮೆಂಟ್ ಮಾಡಿದ್ದು, ಇನ್ಸ್ಪೆಕ್ಟರ್ಸ್ ರಿಕ್ರೂಟ್ಮೆಂಟ್ ಮಾಡಿದ್ದು. ಈಗ ಮತ್ತೆ ನಾನು ಬಂದ ಮೇಲೆ ಮತ್ತೆ ಒಂದು 90 ಜನ ಇನ್ಸ್ಪೆಕ್ಟರ್ಸ್ ರಿಕ್ರೂಟ್ಮೆಂಟ್ ಆಯಿತು. ಯಾವುದು? ಜಿಲ್ಲಾ ಅಧ್ಯಕ್ಷರುಗಳ ಸಭೆಯನ್ನು ಹೊಸದಾಗಿ ಏನಾದರೂ ಇಲ್ಲ. ಈಗ ಜನರಲ್ಲಾಗಿ ಯಾವುದನ್ನ ಜಿಲ್ಲೆಗೆ ಹೋದಾಗ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಡೋದು ಸಂಪ್ರದಾಯ. ಇವತ್ತು ಮೀಟಿಂಗ್ ಇದೆಯಂತೆ, ಆ ಮೀಟಿಂಗ್ಗೆ ಹೋಗ್ಬಿಡ್ತೀವಿ. ಎಲ್ಲರನ್ನೂ ಮೀಟ್ ಮಾಡ್ದಂಗೆ ಆಗುತ್ತೆ. ಸರ್ ಈಗ CM ಬದಲಾವಣೆ ಅನ್ನೋಂಥದ್ದು ಭಾಳಷ್ಟು ಚರ್ಚೆಗಳಿಗೆ ಅದೆಲ್ಲ ನಾನು ಮಾತಾಡಲ್ಲ, ಅದೆಲ್ಲ ಮಾತಾಡಬಾರ್ದು. ಅವ್ರನ್ನೇ ಕೇಳಿ, ನೀವು ಅವ್ರನ್ನೇ ಕೇಳಬೇಕು. ಅವರಿನ್ನೂ BJP ಸಕ್ರಿಯ ಸದಸ್ಯರು ಅವರು.